AICC ಕಚೇರಿಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. AICC ಕಚೇರಿಗೆ ಆಗಮಿಸಿದಂಥ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಕೂಡ ಈಗ ಆಗಮಿಸಿದ್ದಾರೆ. ಅಂತಿಮ ದರ್ಶನ ಪಡೆದಿರುವಂಥ ಕಾಂಗ್ರೆಸ್ನ ನಾಯಕರು ನೋಡ್ತಾ ಇದ್ದಾರೆ. AICC ಕಚೇರಿಗೆ ಅವರಿಬ್ಬರು ಕೂಡ ಒಟ್ಟಾಗಿ ಬರ್ತಾ ಇರುವಂಥ ದೃಶ್ಯವನ್ನು ಕಾಂಗ್ರೆಸ್ ಪಾಲಿಗೆ ನಿಜಕ್ಕೂ ಕೂಡ ಒಂದು ಶೋಕಭರಿತ ದಿನ ಅಂದರೆ ತಪ್ಪಾಗಲ್ಲ. ಯಾಕಂದರೆ ಕಾಂಗ್ರೆಸ್ನ ದೇಶದ ಹೆಮ್ಮೆಯ ನಾಯಕ ಡಾಕ್ಟರ್ ಸಿಂಗ್ ಅವರು ಹೆಚ್ಚಿಗೆ ಮಾತಾಡ್ತಾ ಇರಲಿಲ್ಲ, ಆದರೆ ಕೆಲಸದಲ್ಲೇ ಎಲ್ಲ ನಿರ್ಧಾರಗಳನ್ನು ಎಲ್ಲ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಬದಲಾವಣೆ ತಂದಂಥವರಲ್ಲಿ ಡಾಕ್ಟರ್ ಸಿಂಗ್ ಕೂಡ ಒಬ್ಬರು. ಅನೇಕರು ಟೀಕೆ ಟಿಪ್ಪಣಿ ಮಾಡ್ತಾರೆ, ಅವರ ನಿಲುವುಗಳು ಸರಿ ಇರಲಿಲ್ಲ, ಅವರ ಮೌನವೇ ಸರಿ ಇರಲಿಲ್ಲ, ಅವ್ರ ಮೌನವೇ ಎಲ್ಲ ಉತ್ತರ ಕೊಡುತ್ತೆ ಅವರ ಆಡಳಿತದ ಬಗ್ಗೆ ಅಂತ. ಆದರೆ ಯಾವ ಟೀಕೆ ಟಿಪ್ಪಣಿಗಳಿಗೂ ಕೂಡ ಅವರು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಕೆಲಸ ಏನು ಅದರಷ್ಟು ಮಾತ್ರ ಗಮನವನ್ನು ಹರಿಸ್ತಾ ಇದ್ರು. ಈಗ ಅಂಥ ಒಂದು ಮಹಾನ್ ನಾಯಕನನ್ನು, ಒಬ್ಬ ಅರ್ಥಶಾಸ್ತ್ರಜ್ಞನ ಕಳೆದುಕೊಂಡು, ಒಬ್ಬ ಶಿಕ್ಷಣ ತಜ್ಞನನ್ನು ಕಳೆದುಕೊಂಡು ದೇಶ ಖಂಡಿತವಾಗ್ಲೂ ಬಡವಾಗಿದೆ. ಹೀಗಾಗಿ ಅವರ ಒಂದು ಅಗಲುವಿಕೆ ಏನಿದೆ, ಅಗಲುವಿಕೆಯಿಂದ ಸಹಜವಾಗಿ ಅವರ ಆಪ್ತ ವಲಯ ಸೇರಿದಂತೆ ಕಾಂಗ್ರೆಸ್ ಪಾಲಿಗೂ ಕೂಡ ಒಂದು ದೊಡ್ಡ ನಷ್ಟವೇ. ಹೀಗಾಗಿ ಆ ನಷ್ಟವನ್ನು ಸದ್ಯಕ್ಕೆಂತೂ ತುಂಬೋದಕ್ಕೆ ಸಾಧ್ಯವಿಲ್ಲ. ಆದರೆ ಅವರಿಗೆ ಕಳಿಸುವಂಥ ಸಂದರ್ಭದಲ್ಲಿ ಗೌರವಪೂರ್ಣವಾಗಿ ಅಂತಿಮ ವಿದಾಯವನ್ನು ಹೇಳೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲರೂ ಸಾಲುಗಟ್ಟಿ ನಿಂತಿದ್ದಾರೆ. ನೋಡ್ತಾ ಇದ್ದೀರಾ AICC ಕಚೇರಿಯಿಂದ ಬರ್ತಾ ಇರುವಂಥ ದೃಶ್ಯ. ಅಲ್ಲಿ ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲರೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ AICC ಕಚೇರಿಯ ಒಳಗಡೆ ಅವರ ಪಾರ್ಥಿವ ಶರೀರ ಎಂಟ್ರಿ ಆಗ್ತಾ ಇದೆ. ಹಾಗಾಗಿ ಅವರ ಪಾರ್ಥಿವ ಶರೀರವನ್ನು AICC ಕಚೇರಿಯೊಳಗೆ ಸ್ವಾಗತಿಸೋದಕ್ಕೆ ಅಥವಾ ಅದನ್ನು ಸ್ವೀಕರಿಸೋದಕ್ಕೆ ಎಲ್ಲರೂ ಕೂಡ ಸಾಲುಗಟ್ಟಿ ನಿಂತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಇದ್ದಾರೆ, ಗೆಹ್ಲೋಟ್ ಇದ್ದಾರೆ, DCM DK ಶಿವಕುಮಾರ್ ಇದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಪ್ರಿಯಾಂಕಾ ಗಾಂಧಿ ಇದ್ದಾರೆ, ಸೋನಿಯಾ ಗಾಂಧಿ ಇದ್ದಾರೆ. ಹೀಗಾಗಿ ಎಲ್ಲ ನಾಯಕರು ಈಗ AICC ಕಚೇರಿಯ ಆವರಣದ ಒಳಗಡೆ ಸಾಲುಗಟ್ಟಿ ನಿಂತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಈ ಎಲ್ಲ ನಾಯಕರು ಸಾಲುಗಟ್ಟಿ ನಿಂತಿರುವಂಥದ್ದು ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸೋದಕ್ಕೆ, ಆ ಪಾರ್ಥಿವ ಶರೀರವನ್ನು AICC ಕಚೇರಿಗೆ ಅದರ ಒಳಗಡೆ ಸ್ವೀಕರಿಸೋದಕ್ಕೆ ಅವರು ಎಲ್ಲ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ದೆಹಲಿಯಿಂದ ಬರ್ತಾ ಇರುವಂಥ ದೃಶ್ಯ ಇದು. ಡಾಕ್ಟರ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಹೊತ್ತಿರುವಂಥ ವಾಹನ ಈಗ AICC ಕಚೇರಿಯ ಮುಂಭಾಗಕ್ಕೆ ಈ ಪಾರ್ಥಿವ ಶರೀರ ಆಗಮಿಸಿದೆ. ಹೀಗಾಗಿ ಅದನ್ನು ಈಗ ನೇರವಾಗಿ ಅಲ್ಲಿಂದ ಒಳಗಡೆ AICC ಕಚೇರಿ ಒಳಗಡೆಗೆ ಸಾಗಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ದೃಶ್ಯಗಳೇ ಹೇಳ್ತಾವೆ ಕಾಂಗ್ರೆಸ್ ಪಾಲಿಗೆ ಎಂಥ ಒಂದು ಕ್ಷಣ ಇದು ಅಂತ ಕಾಂಗ್ರೆಸ್ನ ನಾಯಕರ ಮುಖದಲ್ಲೇ ಗೊತ್ತಾಗ್ತಾ ಇದೆ. AICC ಕಚೇರಿಯ ಮುಂಭಾಗಕ್ಕೆ ಈಗಾಗಲೇ ಪಾರ್ಥಿವ ಶರೀರ ತಲುಪಿದೆ, ಅಲ್ಲಿಂದ ಒಳಗಡೆ ಸಾಗಿಸಲಾಗ್ತಾ ಇದೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವ ಶರೀರವನ್ನು AICCಯ ಕಚೇರಿಯ ಒಳಗಡೆ ಸಾಗಿಸಲಾಗುತ್ತೆ. ಕಾಂಗ್ರೆಸ್ನ ನಾಯಕರು ಕೂಡ ಸಾಲುಗಟ್ಟಿ ನಿಂತಿದ್ದಾರೆ. ಬಹುಶಃ ಅನೇಕ ಹಿರಿಯ ನಾಯಕರಿದ್ದಾರೆ, ಅವರು ಹೆಗಲು ಕೊಟ್ಟರು ಕೂಡ ಅಚ್ಚರಿ ಏನಿಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಈಗಾಗಲೇ ಹೇಳ್ತಾ ಇದ್ರು, ನನಗೆ ಮಾರ್ಗದರ್ಶಕರಾಗಿದ್ದರು, ಒಬ್ಬ ಫಿಲಾಸಫರ್ ಆಗಿದ್ದರು. ಅನೇಕ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ, ಗೊಂದಲ ಇದ್ದಂಥ ಸಂದರ್ಭದಲ್ಲಿ ಅವರಿಂದ ಸಲಹೆಗಳನ್ನು ಪಡ್ಕೊಂಡಿದ್ದಂಥ ಇದೆ, ಅದೇ ರೀತಿ ಮಾರ್ಗದರ್ಶನ ಪಡೆದುಕೊಂಡಂಥ ಅನೇಕ ಉದಾಹರಣೆ ಇದೆ ಅಂತ ಹೇಳ್ತಾರೆ. ಹೀಗಾಗಿ ಕಾಂಗ್ರೆಸ್ನ ಅನೇಕ ಹಿರಿತಲೆಗಳು ಯಾರಿದ್ದಾರೆ ಅವರಿಗೂ ಕೂಡ ಸಿಂಗ್ನ ಒಡನಾಟ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇ ಇತ್ತು. ಅವರಿಂದ ಅನೇಕರು ಪಾಠವನ್ನು ಕಲಿತಿದ್ದಾರೆ. ಆಡಳಿತದ ಜೊತೆಗೆ ಆರ್ಥಿಕತೆಯ ಪಾಠ, ಅದರ ಜೊತೆಗೆ ಶಿಸ್ತಿನ ಪಾಠ, ಇದೆಲ್ಲವನ್ನು ಕೂಡ ಕಲಿತಿದ್ದಾರೆ. ಬಹುಶಃ ಅವರು ರಾಜಕಾರಣಿ ಅಲ್ಲ, ಖಂಡಿತವಾಗ್ಲೂ ರಾಜಕಾರಣಿ ಅಲ್ಲ. ಅವರು ರಾಜಕಾರಣ ಮಾಡೋದಕ್ಕೆ ಅವ್ರಿಗೆ ಬರ್ತಾ ಇಲ್ಲ. ಅವರಿಗೆ ಗೊತ್ತಿದ್ದು ಏನಿದ್ರೂ ಕೂಡ ಕೆಲಸ ಮಾಡೋದು ಅಥವಾ ತಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಸೂಕ್ತವಾಗಿ ನಿರ್ವಹಣೆ ಮಾಡೋದು. ಈಗ ಪಾರ್ಥಿವ ಶರೀರ ಆಗಮಿಸಿದೆ. AICC ಕಚೇರಿ ಮುಂಭಾಗದಿಂದ ಬರ್ತಾ ಇರುವಂಥ ದೃಶ್ಯ. ಸೇನೆಯ ಸೈನಿಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ವಿಶೇಷವಾದಂಥ ಗೌರವವನ್ನು ಸಲ್ಲಿಸ್ತಾ AICCಯ ಕಚೇರಿಯ ಒಳಭಾಗಕ್ಕೆ ಪಾರ್ಥಿವ ಶರೀರವನ್ನು ಹೊತ್ತೊಯ್ತಾ ಇದ್ದಾರೆ. ಇನ್ನೊಂದು ಕಡೆಗೆ AICC ಒಳಭಾಗದಲ್ಲಿ ಅಂದರೆ AICCಯ ಕಚೇರಿಯ ಮುಂಭಾಗದಲ್ಲೇ ಧ್ವಜಾರೋಹಣ ಕಟ್ಟೆ ಇದೆ. ಆ ಧ್ವಜಾರೋಹಣ ಕಟ್ಟೆಯ ಮುಂಭಾಗದಲ್ಲೇ ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲ ನಾಯಕರು ಸಾಲುಗಟ್ಟಿ ನಿಂತಿದ್ದಾರೆ. ರಾಹುಲ್ ಗಾಂಧಿ ಇರ್ಬೋದು, ಅಶೋಕ್ ಗೆಹ್ಲೋಟ್ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಅದೇ ರೀತಿ DCM DK ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ದೃಶ್ಯ ಸಾಲಾಗಿ ನಿಂತಿರುವಂಥ ದೃಶ್ಯ. ಎಲ್ಲರೂ ಕೂಡ ಒಟ್ಟಾಗಿ ಅಲ್ಲೇ ನಿಂತಿರ್ತಾರೆ. ರಾಹುಲ್ ಗಾಂಧಿ ಈಗ ತಾನೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಸಣ್ಣ ಸಲಹೆಯನ್ನು ಕೊಡ್ತಾಯಿದ್ರು. ಮುಂದೆಗಡೆ ನೀವು ಬಂದು ನಿಂತ್ಕೊಂಡು ಆ ಒಂದು ಪಾರ್ಥಿವ ಶರೀರವನ್ನು ಸ್ವೀಕರಿಸಿ ಅನ್ನುವಂಥ ಒಂದು ಸಲಹೆ ಕೊಟ್ಟಂತೆ ಇದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಂದೆ ಬರ್ತಾ ಇದ್ದಾರೆ. ಅಂದರೆ AICC ಅಧ್ಯಕ್ಷರಾಗಿ ಆ ಒಂದು ಗೌರವವನ್ನು ಸಲ್ಲಿಸೋದು ಸಹಜವಾದಂಥ ಒಂದು ಸಂಪ್ರದಾಯ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಈಗ ಮುಂದೆ ಕಳಿಸಲಾಗ್ತಾ ಇದೆ. AICC ಕಚೇರಿ ತಲುಪಿದ ಡಾಕ್ಟರ್ ಸಿಂಗ್ ಪಾರ್ಥಿವ ಶರೀರ AICC ಕಚೇರಿಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. AICC ಕಚೇರಿಯಲ್ಲಿ ಕಾಂಗ್ರೆಸ್ನ ನಾಯಕರು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಈಗಾಗಲೇ ಎಲ್ಲ ನಾಯಕರ ಆಗಮಿಸಿದಾರಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಇದು ನೇರ ದೃಶ್ಯಾವಳಿಗಳು. AICC ಕಚೇರಿಯ ಒಳಭಾಗದಿಂದ ಬರ್ತಾ ಇರುವಂಥ ದೃಶ್ಯ. ಒಂದು ಕಡೆಗೆ ಸೇನಾ ವಾಹನ ಹಾಗೂ ಸೇನಾ ಅಧಿಕಾರಿಗಳು ಪಾರ್ಥಿವ ಶರೀರವನ್ನು ಅತ್ಯಂತ ಭದ್ರತೆಯ ಜೊತೆಗೆ ಗೌರವಪೂರ್ಣವಾಗಿ ಮೆರವಣಿಗೆಯಲ್ಲಿ ಕರೆತಂದಿದ್ದಾರೆ ಅವರ ನಿವಾಸದಿಂದ AICC ಕಚೇರಿಗೆ. ಈಗ ಅವರ ಪಾರ್ಥಿವ ಶರೀರವನ್ನು ಹೊತ್ತಿರುವಂಥ
ಆ ಒಂದು ಕ್ಯಾಬಿನ್ ಏನಿದೆ ಆ ಕ್ಯಾಬಿನನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. AICC ಕಚೇರಿಯಲ್ಲಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. AICC ಕಚೇರಿಯ ಒಳಭಾಗಕ್ಕೆ ಈ ಕ್ಯಾಬಿನನ್ನು ಅಂದರೆ ಪಾರ್ಥಿವ ಶರೀರ ಇಟ್ಟಿರುವಂಥ ಒಂದು ಕ್ಯಾಬಿನನ್ನು ಅಲ್ಲಿ ಶಿಫ್ಟ್ ಮಾಡಲಾಗುತ್ತೆ, ಸ್ಥಳಾಂತರ ಮಾಡಲಾಗುತ್ತೆ. ಅದಾದ ಬಳಿಕ ಎಲ್ಲ ಗಣ್ಯ ವ್ಯಕ್ತಿಗಳು ಜೊತೆಗೆ ಸಾರ್ವಜನಿಕರಿಗೆ ಒಂದು ವಿಶೇಷವಾದಂಥ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. ಮೊದಲಿಗೆ ಗಣ್ಯ ವ್ಯಕ್ತಿಗಳಿಗೆ ಪುಷ್ಪನಮನವನ್ನು ಸಲ್ಲಿಸೋದಕ್ಕೆ, ಆ ಗಾರ್ಲ್ಯಾಂಡಿಂಗನ್ನು ಮಾಡೋದಕ್ಕೆ ಒಂದು ಅವಕಾಶವನ್ನು ನೀಡಲಾಗುತ್ತೆ. ಹೀಗಾಗಿ ಅದಾದ ಬಳಿಕ ಸಾರ್ವಜನಿಕರಿಗೆ ಪ್ರತ್ಯೇಕ ಲೈನ್ಗಳು ಕೂಡ ಸಹಜವಾಗಿರುತ್ತೆ. ಯಾಕೆಂದರೆ ಎಲ್ಲ ಘಟಾನುಘಟಿ ನಾಯಕರಿರುವಂಥ ಹಿನ್ನೆಲೆಯಲ್ಲಿ ಭದ್ರತೆ ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಅವರಿಗೆ ಪ್ರತ್ಯೇಕ ಲೈನನ್ನು ಸಾರ್ವಜನಿಕರಿಗೆ ನೀಡಲಾಗುತ್ತೆ. ಆ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಿರುವಂಥ ಲೈನಲ್ಲಿ ಎಲ್ಲ ನಾಯಕರು ಹೋಗಬೇಕಾಗತ್ತೆ. ಇದು ಕಂಡುಬರ್ತಾ ಇರುವಂಥ ದೃಶ್ಯ. ಒಟ್ಟಿನಲ್ಲಿ ನೋಡ್ತಾ ಇದ್ದೀರಾ, AICC ಮುಂಭಾಗದಿಂದ ಬರ್ತಾ ಇರುವಂಥ ದೃಶ್ಯ. ಕೆಲ ಹೊತ್ತಿನ ಹಿಂದಷ್ಟೇ ಸೇನಾ ಅಧಿಕಾರಿಗಳು ಪಾರ್ಥಿವ ಶರೀರವನ್ನು AICC ಕಚೇರಿಯ ಒಳಭಾಗಕ್ಕೆ ಹೊತ್ತೊಯ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅಲ್ಲಿ ಎಲ್ಲ ನಾಯಕರು ಸಾಲುಗಟ್ಟಿ ನಿಂತಿದ್ದಾರೆ. ಇನ್ಫ್ಯಾಕ್ಟ್ ಈಗ ತಾನೇ ಬರ್ತಾ ಇರುವಂಥ ನೇರ ದೃಶ್ಯಾವಳಿಗಳಿದು. ಈಗ AICCಯ ಕಚೇರಿಯ ಒಳಭಾಗಕ್ಕೆ ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಆ ಗೇಟ್ನ ಮುಂಭಾಗದಿಂದ ನೇರವಾಗಿ ಸೇನಾ ಅಧಿಕಾರಿಗಳು ಪಾರ್ಥಿವ ಶರೀರವನ್ನು AICCಯ ಕಚೇರಿಯ ಒಳಭಾಗಕ್ಕೆ ಹೊತ್ತೊಯ್ತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು, ಇನ್ಫ್ಯಾಕ್ಟ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲ ನಾಯಕರು ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಸ್ವೀಕರಿಸೋ ನಿಟ್ಟಿನಲ್ಲಿ ಎಲ್ಲ ನಾಯಕರು ಸಾಲುಗಟ್ಟಿ ನಿಂತಿದ್ದಾರೆ. ಒಂದು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಎಲ್ಲ ನಾಯಕರು ಒಟ್ಟಾಗಿ ನಿಂತಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ನೋಡ್ತಾ ಇದ್ದೀರಾ, ಪಾರ್ಥಿವ ಶರೀರ ಈಗ AICC ಕಚೇರಿಯ ಒಳಭಾಗಕ್ಕೆ ಬರ್ತಾ ಇದೆ. ನಾಯಕರೆಲ್ಲರೂ ಕೂಡ ಭಾವುಕರಾಗಿದ್ದಾರೆ. ಅನೇಕರು ಅವರ ಸಹಪಾಠಿಯಾಗಿದ್ದಂಥವ್ರು, ಅನೇಕರು ಅವ್ರ ಜೊತೆ ಕೆಲಸ ಮಾಡಿದಂಥವ್ರು, ಮತ್ತು ಕೆಲವರು ಅವ್ರ ಜೊತೆಗೆ ಅನೇಕ ಬೇರೆ ಬೇರೆ ಭಾಗಗಳಲ್ಲಿ, ಕೇವಲ ಸರ್ಕಾರ ಒಂದೇ ಅಲ್ಲ, ಇಲಾಖೆಗಳಿರ್ಬೋದು, ಅದೇ ರೀತಿ ಶಿಕ್ಷಣ ಸಂಸ್ಥೆಗಳಿರ್ಬೋದು, RBI ಅಂತ ಸಂಸ್ಥೆ ಇರ್ಬೋದು, ಅದ್ರ ಜೊತೆ ಕೆಲಸ ಮಾಡಿದವರು. ಹೀಗಾಗಿ ಅವರ ಒಡನಾಟ ಸಾಕಷ್ಟಿದೆ. ಸಹಜವಾಗಿ ಇದೊಂದು ಭಾವುಕವಾದಂಥ ಕ್ಷಣ ಕಾಂಗ್ರೆಸ್ನ ನಾಯಕರಿಗೆ. ಎಲ್ಲ ನಾಯಕರು ಸಾಲುಗಟ್ಟಿ ನಿಂತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅಶೋಕ್ ಗೆಹ್ಲೋಟ್, DCM DK ಶಿವಕುಮಾರ್, ಸಿದ್ದರಾಮಯ್ಯ, ಹೀಗೆ ಅನೇಕ ನಾಯಕರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ, ಒಂದು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ AICC ಕಚೇರಿಯ ಒಳಗಡೆ ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯ ನೀವು ನೋಡ್ತಾ ಇದ್ದಾರೆ. ನನ್ನ ಕಡೆಗೆ ದೆಹಲಿಯಲ್ಲಿ ಮಳೆ ಕೂಡ ಆಯಿತು ನಿನ್ನೆ, ಜೊತೆಗೆ ಇವತ್ತು ತುಂಬ ಚಳಿ ಕೂಡ ಇದೆ. ಇದೆಲ್ಲದರ ನಡುವೆ ದೇಶದ ಬೇರೆ ಬೇರೆ ಭಾಗದಿಂದಲೂ ಕೂಡ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ, ಕಾಂಗ್ರೆಸ್ನ ನಾಯಕರು ಆಗಮಿಸ್ತಾ ಇದ್ದಾರೆ, ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಸಿಂಗ್ ಅವರಿಗೆ ಒಂದು ಅಂತಿಮ ವಿದಾಯವನ್ನು ಸಲ್ಲಿಸೋದಕ್ಕೆ, ಥ್ಯಾಂಕ್ ಯು ಸಿಂಗ್ ಸಾಬ್, ನಿಮ್ಮಿಂದ ದೇಶಕ್ಕೆ ಸಾಕಷ್ಟು ಒಳಿತಾಗಿದೆ ಅಂತ ಒಂದು ವಿಶೇಷವಾದಂಥ ಗೌರವವನ್ನು ಸಲ್ಲಿಸ್ತಾ ಅವರಿಗೆ ಅಂತಿಮ ವಿದಾಯವನ್ನು ಸಲ್ಲಿಸೋದಕ್ಕೆ ಈಗ ಸಿದ್ಧತೆಗಳು ನಡೀತಾ ಇದೆ. AICC ಕಚೇರಿಯ ಒಳಗಡೆ ಮೆಲ್ಲಗೆ ಸೇನೆಯ ಶಿಷ್ಟಾಚಾರದಂತೆ, ಸೇನೆಯ ಸಂಪ್ರದಾಯದಂತೆ ಪಾರ್ಥಿವ ಶರೀರವನ್ನು ಕರೆತರಲಾಗತ್ತೆ. ಭೂಸೇನೆ, ವಾಯುಸೇನೆ ಹಾಗೂ ಆರ್ಮಿ, ಇನ್ಫ್ಯಾಕ್ಟ್ ಅದೇ ರೀತಿ ಸೇನೆ ಎಲ್ಲ ವಿಭಾಗಗಳ ಅಧಿಕಾರಿಗಳು ಕೂಡ ಇದ್ದಾರೆ. ಹೀಗಾಗಿ ಎಲ್ಲ ವಿಭಾಗದ ಅಧಿಕಾರಿಗಳು ಈ ಒಂದು ಪಾರ್ಥಿವ ಶರೀರವನ್ನು ಹೊತ್ತೊಯ್ತಾ ಇದ್ದಾರೆ. ಪ್ರಧಾನಿಯಾಗಿರುವಂಥ ಹಿನ್ನೆಲೆಯಲ್ಲಿ ಈ ಪ್ರಧಾನಿಯ ಯಾವುದೇ ಪ್ರಧಾನಿ ಅಥವಾ ಮಾಜಿ ಪ್ರಧಾನಿ ಮೃತಪಟ್ಟರೆ ಅದಕ್ಕೊಂದು ಶಿಷ್ಟಾಚಾರ ಇರುತ್ತೆ. ಆ ಶಿಷ್ಟಾಚಾರದ ಪೂರ್ವಕವೇ ಅವರಿಗೆ ಒಂದು ಅಂತಿಮ ವಿದಾಯವನ್ನು, ಅಂತಿಮ ವಿಧಿವಿಧಾನ ಸಲ್ಲಿಸಲಾಗುತ್ತೆ. AICC ಕಚೇರಿ ಒಳಗಡೆ ಈಗ ತಾನೇ ಪಾರ್ಥಿವ ಶರೀರ ಆಗಮನವಾಗಿದೆ. ರಾಹುಲ್ ಗಾಂಧಿ ಕೈ ಮುಗಿದು ನಿಂತಿದ್ದಾರೆ. ಅದೇ ರೀತಿ ಇನ್ನಿತರ ನಾಯಕರು ಕೂಡ ಪ್ರಿಯಾಂಕಾ ಗಾಂಧಿ, ಅಶೋಕ್ ಗೆಹ್ಲೋಟ್, DK ಶಿವಕುಮಾರ್, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಸಹ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರೂ ಸಾಲುಗಟ್ಟಿ ನಿಂತಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. AICC ಕಚೇರಿಯ ಮುಂಭಾಗದಲ್ಲಿ ಈಗ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. AICC ಕಚೇರಿಯ ಒಳಭಾಗಕ್ಕೆ ಪಾರ್ಥಿವ ಶರೀರವನ್ನು ಕರೆತರಲಾಗ್ತಾ ಇದೆ. ಅಲ್ಲಿಂದು ಧ್ವಜಕಟ್ಟೆ ಇದೆ. AICC ಕಚೇರಿಯ ಮುಂಭಾಗದಲ್ಲೇ ಧ್ವಜದ ಕಟ್ಟೆ ಇದೆ, ಅಲ್ಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಪ್ರಧಾನ ಕಚೇರಿಯ ಒಳಭಾಗದಲ್ಲಿ, ಆವರಣದಲ್ಲಿ ಒಂದು ದೊಡ್ಡ ಮೈದಾನ ಥರ ಕೂಡ ಇದೆ. ಹೀಗಾಗಿ ಆ ಮೈದಾನದಲ್ಲಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಯಾಕೆಂದರೆ ಎಲ್ಲರೂ ಕೂಡ ಕಚೇರಿಯ ಒಳಭಾಗಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಒಂದು ಮೈದಾನದ ಭಾಗದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಪಾರ್ಥಿವ ಶರೀರದ ಹಿಂದೆ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅಶೋಕ್ ಗೆಹ್ಲೋಟ್ ಎಲ್ಲರೂ ಕೂಡ ಸಾಲಾಗಿ ಹಿಂದೆ ತೆರಳುತ್ತಾ ಇದ್ದಾರೆ. ಅವರಿಗೆ ಅಂತಿಮ ದರ್ಶನವನ್ನು ಸಲ್ಲಿಸುವಂಥ ನಿಟ್ಟಿನಲ್ಲಿ ಎಲ್ಲ ನಾಯಕರು ಜೊತೆಯಾಗಿ ಹೋಗ್ತಾ ಇದ್ದಾರೆ. ಇನ್ನು DCM DK ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಇದ್ದಾರೆ, ಅಲ್ಲೇ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ಇನ್ನು AICC ಒಳಭಾಗದಲ್ಲಿ ಬರ್ತಾ ಇರುವಂಥ ದೃಶ್ಯ. AICC ಒಳಭಾಗದಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. AICC ಕಚೇರಿಯ ಒಳಭಾಗಕ್ಕೆ ಪಾರ್ಥಿವ ಶರೀರದ ಆಗಮನವಾಗ್ತಾ ಇದೆ. ಅಲ್ಲಿ ಮಾಧ್ಯಮ ಕೇಂದ್ರ ಸೇರಿದಂತೆ ಒಂದು ಕಾನ್ಫರೆನ್ಸ್ ಹಾಲ್ ಕೂಡ ಇದೆ ಒಳಭಾಗದಲ್ಲಿ. ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯಾದಂಥ
ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಡಾಕ್ಟರ್ ಸಿಂಗ್ ಪರಿವಾರದ ಅವರ ಕುಟುಂಬದ ಅನೇಕ ಸದಸ್ಯರು ಕೂಡ ಅಲ್ಲೇ ಇದ್ದಾರೆ. ಕಚೇರಿಯ ಆವರಣದಲ್ಲೇ ನೋಡ್ತಾ ಇದ್ದಾರೆ. ಅವರ ಪತ್ನಿ ಕೌರ್ ಹಾಗೆ ಅವರ ಕುಟುಂಬಸ್ಥರು, ಜೊತೆಗೆ ಅವರ ಮಕ್ಕಳು, ಸಂಪೂರ್ಣ ಪರಿವಾರ, ಡಾಕ್ಟರ್ ಸಿಂಗ್ ಅವರ ಸಂಪೂರ್ಣ ಪರಿವಾರ ಈಗ AICC ಕಚೇರಿಯಲ್ಲೇ ಇದೆ. ಇದರ ಜೊತೆಗೆ ದೇಶದ ಎಲ್ಲ ನಾಯಕರು ಕೂಡ ಈಗ AICC ಕಚೇರಿ ಹತ್ತ ಆಗಮಿಸ್ತಾರೆ. ಪ್ರಮುಖವಾಗಿ ಕಾಂಗ್ರೆಸ್ನ ನಾಯಕರು, ಕಾರ್ಯಕರ್ತರು, ನಾಯಕರು ಈಗ AICC ಕಚೇರಿಗೆ ಆಗಮಿಸಿ ಅಲ್ಲಿ ಅಂತಿಮವಾದಂಥ ಒಂದು ವಿದಾಯವನ್ನು ಹೇಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಡಾಕ್ಟರ್ ಸಿಂಗ್ ಅವರ ಪತ್ನಿ ಮಿಸಸ್ ಕೌರ್ ಕೂಡ ಅಲ್ಲೇ ಇದ್ದಾರೆ. ಈಗ AICC ಅಧ್ಯಕ್ಷೆ, ಇನ್ಫ್ಯಾಕ್ಟ್ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಅವರ ಮೇಲಿದ್ದ ಧ್ವಜವನ್ನು ನೀಡಲಾಗಿತ್ತು. ಇದರ ಜೊತೆಗೆ ಕಾಂಗ್ರೆಸ್ನ ಧ್ವಜ ಏನಿದೆ ನೋಡ್ತಾ ಇದ್ದಾರೆ, ಕಾಂಗ್ರೆಸ್ನ ಧ್ವಜವನ್ನು ಈಗ ಡಾಕ್ಟರ್ ಸಿಂಗ್ ಅವರ ಪಾರ್ಥಿವ ಶರೀರದ ಮೇಲೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು, ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಆ ದೃಶ್ಯ ಕೂಡ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ನ ಧ್ವಜವನ್ನು ಈಗ ಅವರ ಪಾರ್ಥಿವ ಶರೀರದ ಮುಂದಿಟ್ಟು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಆ ಪಾರ್ಥಿವ ಶರೀರದ ಮೇಲೆ ಭಾರತದ ಬಾವುಟ ಇದೆ. ಅದರ ಜೊತೆಗೆ ಕಾಂಗ್ರೆಸ್ನ ಬಾವುಟವನ್ನು ಸಹ ಅವರ ಪಾರ್ಥಿವ ಶರೀರದ ಮುಂಭಾಗಕ್ಕೆ ಇಟ್ಟು ಒಂದು ಸಮರ್ಪಣೆ ಮಾಡ್ತಾ, ಕಾಂಗ್ರೆಸ್ನ ನಾಯಕರಾಗಿದ್ದರು, ಕಾಂಗ್ರೆಸ್ ಸರ್ಕಾರವನ್ನು ದೃಢವಾಗಿ ನಿಲ್ಲಿಸಿದ್ರು, ಕಾಂಗ್ರೆಸ್ ಸರ್ಕಾರವನ್ನು ದೃಢವಾಗಿ ಮುನ್ನಡೆಸಿದ್ರು. ಈ ಕಾರಣಕ್ಕೋಸ್ಕರ ಒಂದು ಗೌರವ ಸಲ್ಲಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಬಾವುಟವನ್ನು ಸಹ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸೋನಿಯಾ ಗಾಂಧಿ ಅವರು ಇಬ್ಬರೂ ಸಹ ಜೊತೆಯಾಗಿ ಆ ಪಾರ್ಥಿವ ಶರೀರದ ಮುಂಭಾಗ ಕಾಂಗ್ರೆಸ್ನ ಬಾವುಟವನ್ನು ಸಲ್ಲಿಕೆ ಮಾಡಿದ್ದಾರೆ, ಸಮರ್ಪಣೆ ಮಾಡಿದ್ದಾರೆ. ಇದರ ಜೊತೆ ನೋಡ್ತಾ ಇದ್ದಾರೆ ಈಗ ಸೋನಿಯಾ ಗಾಂಧಿ ಅವರು ಪುಷ್ಪ ನಮನವನ್ನು ಸಲ್ಲಿಸ್ತಾ ಗಾರ್ಲ್ಯಾಂಡನ್ನು ಸಲ್ಲಿಕೆ ಮಾಡ್ತಾ ಡಾಕ್ಟರ್ ಸಿಂಗ್ ಅವರಿಗೆ ಒಂದು ಅಂತಿಮ ವಿದಾಯವನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಲ್ಲೇ ಇದ್ದಾರೆ. ಎಲ್ಲ ನಾಯಕರು ಕೂಡ ಜೊತೆಯಾಗಿದ್ದಾರೆ. ಇದಾದ ಬಳಿಕ ಒಂದೊಂದಾಗೆ ಸಾಲಾಗಿ ಎಲ್ಲ ನಾಯಕರು ಆಗಮಿಸ್ತಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸರದಿ,